ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡಿನಡ್ಕ. 4-5 ವಾರದಲ್ಲಿ ಇರಾನ್ ವಿರುದ್ಧ ಯುದ್ಧ ಗೆಲ್ಲಲು ಹೊರಟಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 3 ವಾರಕ್ಕೆ ಯುದ್ಧ ರಂಗದಲ್ಲಿ ಸುಸ್ತಾಗಿ ಬಿದ್ದಿದ್ದಾರೆ. ಇರಾನ್ ಕೊಟ್ಟ ಏಟಿಗೆ ಟ್ರಂಪ್ ಬೆನ್ನು ಮೂಳೆ ಮುರಿದಂತಿದೆ. ಹಾಗಾಗಿ ಟ್ರಂಪ್ ಅವರೇ ನಿನ್ನೆ ಏಕಪಕ್ಷೀಯವಾಗಿ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದ್ದಾರೆ. ನಾವು 5 ದಿನಗಳ ಕಾಲ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಟ್ರಂಪ್ ಅವರು ಘೋಷಿಸಿಕೊಂಡಿದ್ದಾರೆ. ಮುಂದಿನ 5 ದಿನಗಳ ಕಾಲ ಇರಾನ್ ಮೇಲೆ ಯಾವುದೇ ದಾಳಿ ಮಾಡದಂತೆ ಸೇನೆಗೆ ನಿರ್ದೇಶನ ಕೊಟ್ಟಿದ್ದೇನೆ ಅಂತ ಟ್ರಂಪ್ ನಿನ್ನೆ ತಿಳಿಸಿದ್ದಾರೆ. 2 ದಿನಗಳ ಹಿಂದೆ ಹಾರ್ಮೋಜ್ ಜಲಸಂಧಿ ತೆರೆಯಲು 48 ಗಂಟೆಗಳ ಕಾಲ ಗಡುವು ಕೊಟ್ಟಿದ್ರು ಟ್ರಂಪ್. ಇಲ್ಲಾಂದ್ರೆ ಇರಾನಿನ ವಿದ್ಯುತ್ ಸ್ಥಾವರ ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದೇ ಟ್ರಂಪ್ ನಿನ್ನೆ ತನ್ನ ಗಡುವನ್ನ ಮುಂದಿನ 5 ದಿನಗಳಿಗೆ ವಿಸ್ತರಿಸಿದ್ದಾರೆ. ಹಾಗೆ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ ಅಂತಾನು ಟ್ರಂಪ್ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧವನ್ನ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಸಕಾರಾತ್ಮಕ ಮಾತುಕತೆಗಳು ನಡೆದಿದೆ ಅಂತ ಅವರು ಹೇಳಿದ್ದಾರೆ. ಆದ್ರೆ ಇರಾನ್ ಹೇಳ್ತಾ ಇದೆ ನಾವು ಯುದ್ಧ ನಿಲ್ಲಿಸಲ್ಲ ಅಂತ. ಹಾಗೆ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅದೊಂದು ನಕಲಿ ಸುದ್ದಿ ಅಂತ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸದ್ಯಕ್ಕೆ ಇರಾನ್ ಮಾತುಕತೆಗೆ ತಯಾರಿದ್ದಂತೆ ಕಾಣ್ತಾ ಇಲ್ಲ. ಆದ್ರೆ ಅಮೆರಿಕ ಮಾತ್ರ ನಾವು 5 ದಿನಗಳ ಕಾಲ ಯಾವುದೇ ದಾಳಿ ನಡೆಸಲ್ಲ ಅಂತ ಹೇಳಿ ಶಾಂತಿ ಮಂತ್ರ ಜಪಿಸ್ತಾ ಇದೆ. ಮಾತುಕತೆ ಮಾಡೋಣ ಬನ್ನಿ ಅಂತ ಇದೆ. ಅತ್ತ ಟ್ರಂಪ್ ಶಾಂತಿ ಮಂತ್ರ ಜಪಿಸ್ತಾ ಇದ್ರೆ ಇತ್ತ ಕಡೆ ಇರಾನ್ ತನ್ನ ಯುದ್ಧವನ್ನ ಮುಂದುವರಿಸ್ತಾ ಇದೆ, ಹೊಡಿತಾ ಇದೆ, ನುಗ್ಗಿ ಹೊಡಿತಾ ಇದೆ. ಇವತ್ತು ಕೂಡ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಹಾಗೆ ಅಮೆರಿಕದ ಮಿತ್ರರಾದ ಅರಬ್ ದೇಶಗಳ ಮೇಲೂ ಇರಾನ್ ನುಗ್ಗಿ ದಾಳಿ ಮಾಡ್ತಾ ಇದೆ. ಆ ಮೂಲಕ ಕದನ ವಿರಾಮಕ್ಕೆ ನಾವು ರೆಡಿ ಇಲ್ಲ, ಯುದ್ಧವನ್ನ ನಿಲ್ಲಿಸುವುದು ಇಲ್ಲ ಅಂತ ಇರಾನ್ ಸ್ಪಷ್ಟವಾದ ಸಂದೇಶವನ್ನ ಕೊಡ್ತಾ ಇದೆ. ಹಾಗಿದ್ಮೇಲೆ ಇರಾನ್ ಮೇಲಿನ ದಾಳಿಗೆ ಬ್ರೇಕ್ ಹಾಕಬೇಕಾದ ಪರಿಸ್ಥಿತಿ ಟ್ರಂಪ್ಗೆ ಯಾಕೆ ಬಂತು? 4-5 ವಾರದಲ್ಲಿ ಯುದ್ಧ ಗೆಲ್ಲಲು ಪ್ಲಾನ್ ಮಾಡಿದ ಟ್ರಂಪ್ ಅವರು 3 ವಾರಕ್ಕೆ ಇರಾನ್ ಮುಂದೆ ಮಂಡಿಯೂರುವ ಪ್ರಸಂಗ ಎದುರಾಗಿದ್ದು ಯಾಕೆ? ಯುದ್ಧ ಗೆಲ್ಲಲು ಹೊರಟವರು ದಿಢೀರಂತ ಸಮರಕ್ಕೆ ಬ್ರೇಕ್ ಹಾಕಿದ್ಯಾಕೆ? ಇದಕ್ಕೆ ಕಾರಣಗಳು ಹಲವಾರು ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಯುದ್ಧದಲ್ಲಿ ಅಮೆರಿಕ ತುಂಬಾ ಹೊಡೆತ ತಿಂದಿದೆ. ಇನ್ನೂ ಹೆಚ್ಚಿನ ಹೊಡೆತ ತಿನ್ನುವ ಭೀತಿಯು ಅಮೆರಿಕಕ್ಕೆ ಎದುರಾಗಿದೆ. ಹಾಗಾಗಿಯೇ ಅಮೆರಿಕ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದೆ. ಮಾತುಕತೆಗೂ ಕರೀತಾ ಇದೆ, ಬನ್ನಿ ಕದನ ವಿರಾಮ ಮಾಡೋಣ ಅಂತ ಕರೀತಾ ಇದೆ. ಅಮೆರಿಕ ಹೀಗೆ ಏಕಾಏಕಿ ಏಕಪಕ್ಷೀಯವಾಗಿ ಕದನ ವಿರಾಮ ಘೋಷಣೆ ಮಾಡಿರೋದಕ್ಕೆ ಕಾರಣಗಳು ತುಂಬಾ ಇದೆ. ಇರಾನ್ನಿಂದ ಚೆನ್ನಾಗಿ ಹೊಡೆತ ತಿಂದಿರುವ ಅಮೆರಿಕಾಗೆ ಯುದ್ಧ ಗೆಲ್ಲುವ ವಿಶ್ವಾಸ ಈಗ ಇಲ್ಲ. 4-5 ವಾರಗಳಲ್ಲ, 4-5 ವರ್ಷಗಳಾದ್ರೂ ಇರಾನನ್ನ ಗೆಲ್ಲುವುದು ಕಷ್ಟ ಅಂತ ಟ್ರಂಪ್ ಅಣ್ಣನಿಗೆ ಅರಿವಾದಂತಿದೆ. ತನ್ನ ಮಿಸೈಲ್ ಶಕ್ತಿಯ ಮೂಲಕ ಇಸ್ರೇಲ್ ಮತ್ತು ಅಮೆರಿಕದ ಅರಬ್ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡ್ತಾ ಇರುವ ಇರಾನಿನ ಪ್ರತಿರೋಧವನ್ನ ಕಂಡು ಟ್ರಂಪ್ ಅವರು ದಿಗ್ಭ್ರಮೆಗೊಂಡಿದ್ದಾರೆ. ಅದನ್ನು ಅವರೇ ತನ್ನ ಬಾಯಾರೆ ಹೇಳ್ತಾ ಇದ್ದಾರೆ. ಇರಾನ್ ಈ ಯುದ್ಧವನ್ನ ತನ್ನ ವಿಶಿಷ್ಟ ರಕ್ಷಣಾ ವ್ಯವಸ್ಥೆಯಾದ ಮೊಸಾಯಿಕ್ ಸೆಕ್ಯೂರಿಟಿ ವ್ಯವಸ್ಥೆ ಮೂಲಕ ಹೋರಾಡ್ತಾ ಇದೆ. ಇರಾನಿನ ಮೊಸಾಯಿಕ್ ಸೆಕ್ಯೂರಿಟಿ ಡಾಕ್ಟ್ರಿನ್ ತಂತ್ರಗಾರಿಕೆ ಅಮೆರಿಕ ಮತ್ತು ಇಸ್ರೇಲ್ಗೆ ನಿದ್ದೆಗೆಡಿಸಿದೆ. ಇರಾನಿನಲ್ಲಿ ನಾಯಕತ್ವ ಇಲ್ಲದಿದ್ರು ಅಲ್ಲಿನ ಪ್ರತಿ ಪ್ರಾಂತ್ಯದಲ್ಲಿರುವ ಪ್ರತ್ಯೇಕ ಸೇನಾ ಘಟಕಗಳು ಸ್ವತಂತ್ರವಾಗಿ ಯುದ್ಧ ಮಾಡುತ್ತೆ. ಆ ವಿಕೇಂದ್ರಿತ ಸೈನಿಕ ಶಕ್ತಿಯನ್ನ ಸೋಲಿಸೋದು ಸುಲಭ ಅಲ್ಲ ಅನ್ನೋದು ಅಮೆರಿಕಗೆ ಅರ್ಥ ಆಗ್ತಾ ಇದೆ. ಅಲ್ಲದೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದುರುಳಿಸಿದ ಬಳಿಕ ನಮಗೆ ಇನ್ನಷ್ಟು ನಷ್ಟ ಆಗ್ಬಹುದು ಅಂತ ಅಮೆರಿಕಗೆ ಅರ್ಥ ಆಗಿದೆ. ಯಾವುದೇ ರಾಡಾರ್ಗೂ ಸಿಗಲ್ಲ ಅಂತಿದ್ದ F-35 ಫೈಟರ್ ಜೆಟ್ ಅನ್ನೇ ಇರಾನ್ ಹೊಡೆದುರುಳಿಸಿದೆ. ಅಮೆರಿಕದ 4-5 ಜೆಟ್ಗಳನ್ನ ಇರಾನ್ ಹೊಡೆದು ಹಾಕ್ಬಿಟ್ಟಿದೆ. ಅಲ್ಲದೆ ಇಸ್ರೇಲಿನ ಅಣುಸ್ಥಾವರದ ಮೇಲೂ ಇರಾನ್ ಅಟ್ಯಾಕ್ ಮಾಡಿದನ್ನ ಕಂಡು ಭೀತಿ ಶುರುವಾಗಿದೆ. ಅಷ್ಟೇ ಅಲ್ಲ, ಇರಾನ್ನಿಂದ 4000 ಕಿಲೋಮೀಟರ್ ದೂರದಲ್ಲಿರುವ ಅಮೆರಿಕ ಸೈನಿಕ ನೆಲೆಯನ್ನು ಇರಾನಿನ ಮಿಸೈಲ್ ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿರುವ ಡಿಯಾಗೋ ಗಾರ್ಸಿಯಾ ದ್ವೀಪದಲ್ಲಿ ಅಮೆರಿಕ ಮತ್ತು ಇಂಗ್ಲೆಂಡಿನ ಜಂಟಿ ಸೈನಿಕ ನೆಲೆ ಇದೆ. ಅಲ್ಲಿಗೆ ಇರಾನ್ನ 2 ಮಿಸೈಲ್ ತಲುಪಿದೆ. 4000 ಕಿಲೋಮೀಟರ್ ರೇಂಜಿನ ಕ್ಷಿಪಣಿಗಳು ಇರಾನ್ ಬಳಿ ಇರೋದು ಖಚಿತವಾಗ್ತಾ ಇದಂತೆ. ಅಮೆರಿಕ ಮತ್ತು ಇಸ್ರೇಲಿನ ಭಯ ಹೆಚ್ಚಾಗಿದೆ. ಹಾಗೆ ಪಶ್ಚಿಮದ ದೇಶಗಳಿಗೂ ಆತಂಕ ಶುರುವಾಗಿದೆ. ಅಮೆರಿಕ ನಮ್ಮ ವಿದ್ಯುತ್ ಮತ್ತು ಇಂಧನ ವ್ಯವಸ್ಥೆ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಸುತ್ತಲಿನ ವಿದ್ಯುತ್ ಮತ್ತು ಇಂಧನ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ತನ್ನ ಟಾರ್ಗೆಟ್ ಯಾವುದು ಅನ್ನೋದರ ಪಟ್ಟಿಯನ್ನು ಕೂಡ ಇರಾನ್ ಕೊಟ್ಟಿದೆ. ಇರಾನಿನ ಈ ಪ್ರತಿರೋಧ ದೊಡ್ಡನ್ನ ಕಂಗೆಡಿಸಿದೆ.
ಅಲ್ಲದೆ ಜಾಗತಿಕ ಮಾರುಕಟ್ಟೆ ಮತ್ತು ಆರ್ಥಿಕ ಒತ್ತಡಗಳು ಅಮೆರಿಕವನ್ನ ಕಂಗೆಡಿಸಿದೆ. ಇನ್ನೊಂದು ಕಡೆ ಈ ಯುದ್ಧದಿಂದ ಇರಾನ್ ಆರ್ಥಿಕ ಲಾಭ ಪಡಿತಿರೋದು ಅಮೆರಿಕಗೆ ನಿದ್ದೆಗೆಡಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಹಡಗುಗಳಿಂದ ಸುಂಕ ವಸೂಲಿ ಮಾಡೋ ಮೂಲಕ ಇರಾನ್ ದಿನವೊಂದಕ್ಕೆ 10 ಕೋಟಿ ಲಾಭ ಮಾಡಿಕೊಳ್ತಾ ಇದೆ. ಅದರಿಂದ ಯುದ್ಧದ ನಷ್ಟ ಭರಿಸ್ತಾ ಇದೆ. ಆದ್ರೆ ಅಮೆರಿಕಗೆ ಯುದ್ಧದಿಂದ ಲಾಸ್ ಆಗ್ತಿದೆ ಹೊರತು ಯಾವುದೇ ಲಾಭ ಆಗ್ತಾ ಇಲ್ಲ. ಎಲ್ಲ ಕಾರಣಕ್ಕೆ ಟ್ರಂಪ್ ಅವರು ಕದನಕ್ಕೆ ತಾತ್ಕಾಲಿಕ ವಿರಾಮ ಘೋಷಿಸಿ ಮಾತುಕತೆಗೆ ಬನ್ನಿ ಅಂತ ಮಾತುಕತೆ ಮಾಡ್ತಾ ಇದ್ದಾರಂತೆ. ಅಮೆರಿಕ ಈಗ ಮಾತುಕತೆಗೆ ರೆಡಿ ಇದ್ರೂ ಇರಾನ್ ರೆಡಿ ಆದಂತೆ ಕಾಣ್ತಾ ಇಲ್ಲ. ಯುದ್ಧ ಆರಂಭಕ್ಕೆ ಮುನ್ನ ಅಮೆರಿಕ ಮತ್ತು ಇಸ್ರೇಲಿನ ಟೇಬಲ್ ಮುಂದೆ ಇರಾನ್ ಮಾತುಕತೆಗೆ ಕುಳಿತಿತ್ತು. ಒಮಾನ್ ಮಧ್ಯಸ್ಥಿಕೆಯಲ್ಲಿ ಆ ಮಾತುಕತೆ ನಡೀತಾ ಇದ್ದಾಗಲೇ ಫೆಬ್ರವರಿ 28ಕ್ಕೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಇಳಿದಿತ್ತು. ಇರಾನಿನ ಸುಪ್ರೀಂ ಲೀಡರ್ ಸೇರಿದಂತೆ ಹಲವು ಮುಖಂಡರನ್ನ ಕೊಂದು ಹಾಕಿತ್ತು. ಇರಾನ್ ಮಾತುಕತೆಯಲ್ಲಿದ್ದ ಸಮಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರಿಂದ ಇರಾನ್ ಇಷ್ಟೊಂದು ಆಕ್ರೋಶಗೊಂಡಿರೋದು. ಈಗ ಇರಾನ್ ಆರ್ಭಟವನ್ನ ಕಂಡು ಅಮೆರಿಕ ಮಾತುಕತೆಗೆ ಕರೀತಿರೋದು ವಿಪರ್ಯಾಸ ನೋಡಿ. ದೊಡ್ಡಣ್ಣನಿಗೆ ಎಂತಹ ಗತಿ ಬಂತು ನೋಡಿ. ಇನ್ನು ಈ ಯುದ್ಧದ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಟ್ರಂಪ್ ಪೇಚಾಡ್ತಾ ಇದ್ದಾರೆ. ಇರಾನ್ ಮೇಲಿನ ದಾಳಿಯ ಹೊಣೆಗಾರಿಕೆಯನ್ನ ಅವರು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಮೇಲೆ ಹೊರಿಸಿದ್ದಾರೆ. ಇವತ್ತು ಮಾತನಾಡಿರುವ ಟ್ರಂಪ್ ಇರಾನ್ ವಿರುದ್ಧ ಸೈನಿಕ ಕಾರ್ಯಾಚರಣೆಗೆ ಒತ್ತಾಯಿಸಿದ ಮೊದಲ ಅಧಿಕಾರಿ ಪೀಟ್ ಹೆಗ್ಸೆತ್ ಅಂತ ಹೇಳಿದ್ದಾರೆ. ಯುದ್ಧ ಶುರುವಾದಾಗ 4-5 ವಾರ ಅಂತ ಬೊಗಳೆ ಬಿಟ್ಟಿದ್ದ ಟ್ರಂಪ್ ಈಗ ಕದನ ವಿರಾಮದಲ್ಲಿದ್ದಾರೆ. ಬಳಿಕ ಯುದ್ಧ ಮುಗಿಯಲು ಜಾಸ್ತಿ ಸಮಯ ಬೇಕಾಗಿಲ್ಲ ಅಂತ ಹೇಳಿದ್ರು. ಇದರ ಮಧ್ಯೆ ಯುದ್ಧ ನಾವೇ ಗೆದ್ದಿದ್ದೇವೆ ಅಂತ ಒಮ್ಮೆ ಘೋಷಣೆ ಮಾಡಿಕೊಂಡಿದ್ರು. ಇರಾನ್ ಮೇಲೆ ದಾಳಿ ಮುಂದುವರಿಸೋಕೆ ಅಲ್ಲೇನು ಬಾಕಿ ಉಳಿದಿಲ್ಲ ಅಂತಾನು ಹೇಳಿದ್ರು. 2 ದಿನಗಳ ಹಿಂದೆ ಹಾರ್ಮುಜ್ ಜಲಸಂಧಿ ತೆರೆಯಲು 48 ಗಂಟೆಗಳ ಕಾಲ ಗಡುವನ್ನು ಕೊಟ್ಟಿದ್ರು. ನಿನ್ನೆ 5 ದಿನಗಳ ಕದನ ವಿರಾಮ ಘೋಷಿಸಿದ್ದಾರೆ. ಈಗ ಸಕಾರಾತ್ಮಕ ಮಾತುಕತೆ ನಡೀತಿದೆ ಅಂತಿದ್ದಾರೆ. ಹೀಗೆ ಜಗತ್ತಿನ ಮಹಾಶಕ್ತಿ ಅಮೆರಿಕ ಇರಾನ್ ಮುಂದೆ ಮಂಡಿಯೂರಿದಂತೆ ಕಾಣ್ತಾ ಇದೆ. ಈ ಮಧ್ಯೆ ಇವತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಹಲವು ದೇಶಗಳು ಪ್ರಯತ್ನಿಸ್ತಾ ಇದೆ ಎಂಬ ವರದಿ ಇದೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ದೇಶಗಳು 2 ದೇಶಗಳ ಮಧ್ಯೆ ಶಾಂತಿ ಒಪ್ಪಂದಕ್ಕೆ ಮುಂದಾಗಿದೆ ಅಂತ ಸುದ್ದಿ ಇದೆ. ಇದೆಲ್ಲದರ ನಡುವೆ ಅಮೆರಿಕದ ಮೇಲೂ ಇರಾನ್ ದಾಳಿ ಮಾಡಿದೆ ಎಂಬ ಸುದ್ದಿ ಹರಡಿತ್ತು. ಸೋಮವಾರ ಅಮೆರಿಕದ ಟೆಕ್ಸಾಸ್ ರಾಜ್ಯದ ಪೋರ್ಟ್ ಆರ್ಥರ್ನಲ್ಲಿರುವ ವ್ಯಾಲೆರೋ ಆಯಿಲ್ ರಿಫೈನರಿಯಲ್ಲಿ ದೊಡ್ಡ ಒಂದು ಸ್ಫೋಟ ಸಂಭವಿಸಿದೆ. ಅಲ್ಲಿ ಭಾರಿ ಬೆಂಕಿ ಹೊಗೆ ಎದ್ದಿತ್ತು. ಇದು ಅಮೆರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿ. ಇಲ್ಲಿ ಪ್ರತಿದಿನ 4,35,000 ಬ್ಯಾರೆಲ್ ಕಚ್ಚಾ ತೈಲ ತಯಾರಾಗ್ತಾ ಇದೆ. ಈ ದಾಳಿಯ ಹಿಂದೆ ಇರಾನ್ ಕೈವಾಡ ಇರಬಹುದಾ ಎಂಬ ಸಂಶಯವೂ ಇದೆ. ಆದ್ರೆ ಇದು ಅಗ್ನಿ ಆಕಸ್ಮಿಕ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ಈಗ ಏನಾದ್ರೂ ಆಕಸ್ಮಿಕ ಘಟನೆ ನಡೆದ್ರೂ ಅಲ್ಲಿ ಇರಾನ್ ದಾಳಿ ಭೀತಿ ಇದೆ. ಒಟ್ಟಿನಲ್ಲಿ ಇರಾನ್ ಮೇಲೆ ಯುದ್ಧ ಮಾಡಿ ಟ್ರಂಪ್ ನಿದ್ದೆ ಇಲ್ಲದ ರಾತ್ರಿಯನ್ನ ಕಳೀತಾ ಇದ್ದಾರೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.